ಗ್ಯಾಂಗ್ನ ಮತ್ತೊಂದು ಸಖತ್ ಖತರ್ನಾಕ್ ಪ್ಲಾನ್ ಸ್ಫೋಟಕ ವಿಚಾರ. ರೇಣುಕಾಸ್ವಾಮಿ ಪ್ರಕರಣದ ಮತ್ತಷ್ಟು ರಹಸ್ಯ ಬಹಿರಂಗವಾಗ್ತಾ ಇದೆ. ದಿನಕ್ಕೊಂದು ಕ್ಷಣಕ್ಕೊಂದು ಸಾಕ್ಷಿಗಳು ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತೊಂದು ಖತರ್ನಾಕ್ ಸ್ಫೋಟಕ ಪ್ಲಾನ್ ಈಗ ಬಯಲಾಗಿರುವಂತದ್ದು. ದಿನಕ್ಕೊಂದು ಕ್ಷಣಕ್ಕೊಂದು ಸಾಕ್ಷ್ಯವನ್ನ ವಶಪಡಿಸಿಕೊಳ್ಳುತ್ತಿದ್ದಾರೆ ಪೊಲೀಸರು. ಮೇಜರ್ ಟರ್ನಿಂಗ್ ಪಾಯಿಂಟ್ ಪೊರ್ಖಿಯನ್ನ ಜೈಲಿಗೆ ಅಟ್ಟೋದಕ್ಕೆ ಸಾಕ್ಷ್ಯಗಳ ಸರಮಾಲೆಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಇದು ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತೊಂದು ಖತರ್ನಾಕ್ ಸ್ಟೋರಿ. ರಾಜ್ ನ್ಯೂಸ್ನಲ್ಲಿ ಕೊಲೆ ಕೇಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ದರ್ಶನ್ ಅವರು ಈ ಕೊಲೆ ಕೇಸ್ನಲ್ಲಿ ಸಂಪೂರ್ಣವಾಗಿ ಅಂಧರಾಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಅವರ ಗ್ಯಾಂಗ್ ಕೂಡ ಅಂಧರಾಗಿದೆ. ಇಂಥ ಸಂದರ್ಭದಲ್ಲಿ ಆ ಸಾಕ್ಷ್ಯಗಳು ದರ್ಶನ್ ಗ್ಯಾಂಗ್ಗೆ ಮುಳುವಾಗ್ತಿರುವಂಥದ್ದು. ಇನ್ವೆಸ್ಟಿಗೇಷನ್ ಫುಲ್ ಟಫ್ ಆಗಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಗುಂಡಿ ತೋಡೋದಕ್ಕೆ ಕಾಕಿ ಕಾರ್ಯವ್ಯೂಹವನ್ನ ಕೂಡ ರಚನೆ ಮಾಡಿದೆ. ಸುಮಾರು 160ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ವಶಪಡಿಸಿಕೊಂಡಿರುವಂಥದ್ದು. ಅದರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಕೂಡ ಪೊಲೀಸರು ಈಗ ಪಡೆದುಕೊಂಡಿದ್ದಾರೆ. ಇದರ ಮುಖಾಂತರವಾಗಿ ದರ್ಶನ್ ಅವರಿಗೆ ಶಿಕ್ಷೆಯನ್ನ ಕೊಡಿಸಬೇಕು ಅಂತ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿದೆ ದರ್ಶನ್ ಅಂಡ್ ಟೀಮ್. ಮೃತದೇಹ ಕಾರಲ್ಲಿ ಸಾಗಾಟ ಮಾಡಿರೋದು ಯಾರ್ಯಾರು ಹಾಗಿದ್ರೆ? ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡ್ತಿರೋದು ಹೇಗೆ ಗೊತ್ತಾ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಒಂದು ಕಡೆ ಜೈಲು ಪಾಲಾಗಿದ್ದಾರೆ ದರ್ಶನ್ ಅಂಡ್ ಅವರ ಗ್ಯಾಂಗ್. ಆದ್ರೆ ಇಲ್ಲಿ ಪೊಲೀಸ್ನವರು ಸಾಕ್ಷಿಗಳನ್ನ ಯಾವ ರೀತಿ ಸಂಗ್ರಹ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕುತೂಹಲ. ಆದಷ್ಟು ಬೇಗನೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂದು ಕಡೆ ಈಗ ಶಿಕ್ಷೆಯನ್ನ ಕೊಡಿಸ್ಬೇಕು ಅಂತ ಕಾತುರದಿಂದ ಕಾಯ್ಕೊಂಡು ಕೂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು ದರ್ಶನ್ ಅವರ ಕಾರ್, ಹಾಗೆ ಕೆಲವೊಂದಿಷ್ಟು ಅವರ ಜೊತೆಲಿದ್ದಂಥವರ ಟೀಮ್ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇದು ದೃಶ್ಯವನ್ನ ಗಮನಿಸ್ತಾ ಇರಬಹುದು ನೀವು. ಅವರ ಜೀಪ್ ಹೋಗಿರುವಂಥದ್ದು. ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿಕೊಂಡು ದರ್ಶನ್ ಅಂಡ್ ಗ್ಯಾಂಗ್ ಈಗ ಒಂದು ಕಡೆ ಅವರಿಗೆ ಶಿಕ್ಷೆಯನ್ನ ಕೊಡಿಸಬೇಕು ಅಂತ ಪೊಲೀಸರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಇದರ ಜೊತೆಗೆ ಚಾರ್ಜ್ ಶೀಟ್ಗೆ ಈಗ 160ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿರುವಂಥದ್ದು. ಆ ಕಲೆ ಹಾಕುವ ಮುಖಾಂತರವಾಗಿ ಕೆಲವೊಂದಿಷ್ಟು ಪ್ರಮುಖ ಸಾಕ್ಷಿಗಳು ಕೂಡ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಮುಳುವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಿಗ್ಗಾಮುಗ್ಗಾ ಹಲ್ಲೆಯನ್ನ ನಡೆಸಿ ಕಾರ್ನಲ್ಲಿ ಮೃತದೇಹವನ್ನ ಸಾಗಾಟ ಮಾಡಿರುವಂಥದ್ದು. ದೇಹ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಕೂದಲು ಪತ್ತೆಯಾಗಿದೆ. ಇದು ಮಹತ್ವದ ಸಾಕ್ಷ್ಯ ಲಭ್ಯವಾಗಿರುವಂಥದ್ದು. ನಿಖಿಲ್, ರಾಘವೇಂದ್ರ, ಕಾರ್ತಿಕ್ನಿಂದ ಶವ ಸಾಗಾಟ ಮಾಡಲಾಗಿರುವಂಥದ್ದು. ಕಾರ್ ಪರಿಶೀಲನೆ ಮಾಡಿದಂತಹ ವೇಳೆ ಪೊಲೀಸರಿಗೆ ರೇಣುಕಾಸ್ವಾಮಿಯ ಕೂದಲು ಪತ್ತೆಯಾಗಿದೆ. ಎಫ್ಎಸ್ಎಲ್ ವರದಿಯಿಂದ ಆರೋಪಿಗಳ ಕೃತ್ಯ ಬಟಾ ಬಯಲಾಗಿರುವಂಥದ್ದು. ನಿಖಿಲ್, ರಾಘು, ಕಾರ್ತಿಕ್ ಮೃತದೇಹ ಸಾಗಿಸಿದ್ದು ಕನ್ಫರ್ಮ್ ಆಗಿದೆ. ಈ ಹಿನ್ನೆಲೆಯಲ್ಲಿ
ಹಿಗ್ಗಾಮುಗ್ಗಾ ಹಲ್ಲೆಯನ್ನ ನಡೆಸಿ ಮೃತದೇಹವನ್ನ ಸಾಗಾಟ ಮಾಡಲಾಗಿರುವಂಥದ್ದು ಗಮನಿಸ್ತಾ ಇರಬಹುದು. ಕಾರನ್ನ ಪೊಲೀಸರು ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ಅದಾದ ನಂತರವಾಗಿ ಆ ಮೃತದೇಹ ಸಾಗಾಟ ಮಾಡಿದಂತ ಸಂದರ್ಭದಲ್ಲಿ ಕಾರ್ನಲ್ಲಿ ಒಂದು ರಕ್ತದ ಕಲೆ ಆಗಿರ್ಬೋದು, ಕೂದಲಾಗಿರ್ಬೋದು, ಬಟ್ಟೆಯ ಚೂರಾಗಿರ್ಬೋದು, ಅಥವಾ ದೇಹದ ಮಾಂಸ ಪತ್ತೆ ಆಗಿರ್ಬೋದು, ಒಂದು ಸ್ವಲ್ಪ ಸಿಕ್ಕಿದ್ರೂ ಕೂಡ ಅದು ಸದ್ಯದ ಮಟ್ಟಿಗೆ ಬಹಳ ಮಹತ್ವದ ಸಾಕ್ಷಿಯಾಗುತ್ತೆ. ದರ್ಶನ್ ಅವರ ವಿಚಾರದಲ್ಲೂ ಕೂಡ ಈಗ ಈ ಒಂದು ಕೇಸ್ ಬಹಳ ಸ್ಟ್ರಾಂಗ್ ಆಗೋದಕ್ಕೆ ಸದ್ಯದ ಮಟ್ಟಿಗೆ ಇದು ಕೂಡ ಕಾರಣನೇ. ಆ ಕಾರ್ನಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಾಟ ಮಾಡುವಂತ ಸಂದರ್ಭದಲ್ಲಿ ಕೂದಲು ಪತ್ತೆಯಾಗಿದೆ. ಸೊ ಇದು ಒಂದು ಕಡೆ ದರ್ಶನ್ ಅವರಿಗೆ ಮುಳುವಾಗಲಿದೆ. ಮತ್ತೊಂದು ಕಡೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಕಾಲ ಕಳೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದರ್ಶನ್ ಅವರಿಗೆ ದಿನದಿಂದ ದಿನಕ್ಕೆ ಕಂಟಕ ಮತ್ತಷ್ಟು ಜಾಸ್ತಿ ಆಗ್ತಿದೆ. ಯಾಕಂದ್ರೆ ದರ್ಶನ್ ಅವರು ಹೊರ ಬರಬೇಕು ಅಂದ್ರೂ ಕೂಡ ಸದ್ಯದ ಮಟ್ಟಿಗೆ ಸಾಧ್ಯವಾಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಯಾವಾಗ ಹೊರ ಬರ್ತಾರೆ ಅಂತ ಇನ್ನೂ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಆ 4 ಗೋಡೆ ಮಧ್ಯದಲ್ಲಿ ದರ್ಶನ್ ಅವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ, ಉಸಿರುಗಟ್ಟುವ ಪರಿಸ್ಥಿತಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಹೊರ ಬರೋದಿಕ್ಕೆ ನಾನಾ ರೀತಿಯ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಅವರ ಕುಟುಂಬದವರು ಕೂಡ ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಗಳು ಮತ್ತಷ್ಟು ಬಿಗಿಯಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ದಿನದಿಂದ ದಿನಕ್ಕೆ ದರ್ಶನ್ ಅವರ ಈ ಒಂದು ಕೊಲೆ ಕೇಸ್ನ ಪ್ರಕರಣ ಮತ್ತಷ್ಟು ಬಿಗಿಯಾಗ್ತಾ ಹೋಗ್ತಾ ಇದೆ. ಸಾಕಷ್ಟು ಸಾಕ್ಷಿಗಳನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಈಗ ಇನ್ನೂ ಕೆಲವು ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕುವ ಮುಖಾಂತರವಾಗಿ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುವ ರೀತಿ ಕಾಣಿಸ್ತಾ ಇದೆ. ಏನಿದೆ ಅಪ್ಡೇಟ್ ಈ ಬಗ್ಗೆ? ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಹೊಸ ವಿಚಾರಗಳನ್ನ ಕೊಡ್ತಾ ಇರುವಂತದ್ದು, ಹೊಸ ಸಾಕ್ಷಿಯನ್ನ ಈಗ ನಮ್ಮ ಎದುರಿಗೆ ತಂದು ನಿಲ್ಲಿಸ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಈಗಾಗಲೇ 58 ದಿನಗಳು ಆಗ್ತಾ ಇದೆ, 57 ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಡಿ ಗ್ಯಾಂಗ್ ಯಾಕೆ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿಲ್ಲ, ಏನಾಯ್ತು, ಅಥವಾ ಇವ್ರು ಯಾವಾಗ ಆಚೆ ಬರ್ತಾರೆ, ಎಲ್ಲಾ ವಿಚಾರಗಳು ಕೂಡ ಸಾಕಷ್ಟು ಅಭಿಮಾನಿಗಳನ್ನ ಕಾಡ್ತಿರುವಂತಹ ಪ್ರಶ್ನೆ. ಆದ್ರೆ ಯಾವುದಕ್ಕೂ ಕೂಡ ಉತ್ತರ ಅಂತ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ. ಬಟ್ ಈಗ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂತ ಕಾಲ ಹತ್ತಿರವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಈಗಾಗಲೇ 70ರಷ್ಟು FSL ವರದಿ ಕೈ ಸೇರಿದೆ ಅನ್ನೋ ಮಾಹಿತಿಯನ್ನ ಈಗ ಕೊಟ್ಟಿರುವಂತದ್ದು. ಒಂದು ರೂಪಾಯಿ ಗಮನಿಸಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ ಈ ಒಂದು ಕೊಲೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತ ವಿಚಾರ ಬಂದಾಗ, ಮತ್ತೆ ಯಾರೆಲ್ಲ ಈ ಕೊಲೆಗೆ ಪ್ರಮುಖ ಸಾಕ್ಷಿ ಯಾರು ನಿಂತ್ಕೊಂಡಿದ್ರು ಅಂತ ಬಂದಾಗ, ಆಗ 17 ಜನರನ್ನ ಅಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಆರೋಪಿ A1, A2, A3 ಅಂತ ಕೊಟ್ಟಿರ್ಬೋದು. ಬಟ್ ಇದನ್ನ ಏನು ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಇವರೇ A1, ಇವರೇ A2, ಇವರೇ A3 ಅನ್ನೋದಕ್ಕೆ ಹಾಕ್ಬೇಕಾದ್ರೆ ನೇರವಾಗಿ ಈ ಕೊಲೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಥವಾ ಈ ಕೊಲೆಯಲ್ಲಿ ಯಾವ ರೀತಿಯಾಗಿ ಅವರೆಲ್ಲ ಸೇರ್ಕೊಂಡಿದ್ದಾರೆ ಅನ್ನೋದಕ್ಕೆ ಈಗ ಸಾಕ್ಷಿಗಳು ಕಲೆಕ್ಟ್ ಆಗ್ತಿರೋದು. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರೋ ವಿಚಾರ ಏನಪ್ಪಾ ಅಂತಂದ್ರೆ ಶವವನ್ನ ಸಾಗಿಸಿರೋದು. ಆ ದಿನ ಏನು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡ್ತಾರೆ, ಕೊಲೆ ಮಾಡಿದ ಆದ ಮೇಲೆ ಶವವನ್ನ ಸಾಗಿಸೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು, ಯಾರೆಲ್ಲ ಹೋಗಿದ್ರು ಅನ್ನೋದ್ರ ಬಗ್ಗೆ ಈಗ ಮಹತ್ವದ ಮಾಹಿತಿ ಈಗ ಹೊರಬಿದ್ದಿರುವಂತದ್ದು. ರೂಪ ಒಂದು, ಈಗಾಗಲೇ ಈ ವಿಚಾರ ಕುರಿತಂತೆ ಡಿ ಗ್ಯಾಂಗ್ನ ಈ ಒಂದು ಶವ ಸಾಗಿಸಲು ಪ್ರಮುಖವಾಗಿ ಕಾರಣರಾದಂಥವರು ರಾಘು, ನಿಖಿಲ್ ಹಾಗೂ ಮತ್ತೊಬ್ಬ ವಿಚಾರ ಈ ಒಂದು ಏನು ಕಾರ್ತಿಕ್, ಈ ಮೂವರು ಕೂಡ ಈ ಒಂದು ಶವವನ್ನು ಸಾಗಿಸಲಿಕ್ಕೆ ಸಹಾಯ ಮಾಡಿದ್ದಾರೆ, ಶವವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ವಿಚಾರ ಈಗ ಗೊತ್ತಾಗಿರುತ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾರಿನಲ್ಲಿ ಸಿಕ್ಕಿರುವಂತ ಅವರ ತಲೆ ಕೂದಲು ಏನಿದೆ ಅದೇ ಈಗ FSL ವರದಿಯಿಂದ ಬಹಿರಂಗವಾಗಿರುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಇನ್ನೊಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಏನಾಗ್ತದೆ, ಯಾಕೆ ಇಷ್ಟು ದಿನ ಆದ್ರೂ ಚಾರ್ಜ್ ಶೀಟ್ ಅನ್ನ ಇವರು ಸಲ್ಲಿಕೆ ಮಾಡ್ತಿಲ್ಲ, ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಿದ್ದಾರೆ? ಇದರಲ್ಲಿ ಏನಾದ್ರೂ ಪೊಲೀಸ್ ಅಥವಾ ಏನಾದ್ರು ರಾಜಕೀಯ ಕೈವಾಡ ನಡೀತಾ ಇದೆಯಾ, ಡಿ ಗ್ಯಾಂಗ್ ನ ಬಿಡಿಸೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿದಾರಾ ಅಂತ ಒಂದು ಕಡೆ ಬರದಾದ್ರೆ, ಮತ್ತೊಂದು ಕಡೆ ಡಿ ಗ್ಯಾಂಗ್ ನ ಕರೆಕ್ಟ್ ಆಗಿ ಅಂದ್ರೆ
ಯಾವುದೇ ರೀತಿಯಾಗಿ ಅವರನ್ನ ಏನು ತಪ್ಪಿಸ್ಕೊಳ್ಬಾರ್ದು ಅನ್ನೋ ರೀಸನ್ಗೋಸ್ಕರ ಸರಿಯಾದಂತಹ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ಈಗ ಗೊತ್ತಾಗ್ತಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ FSL ವರದಿ ಬಂದಿದ್ದು 70% ವರದಿ ನಮ್ಮ ಕೈ ಸೇರಿದೆ ಅನ್ನೋ ಮಾತನ್ನ ಈಗ ಪೊಲೀಸ್ ಆಯುಕ್ತರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನ ನಾವು ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇತ್ತ ಕಡೆ ಕೂಡ ದರ್ಶನ್ ಅವರು ಯಾವಾಗ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅಂತ ಕಾಯ್ತಾ ಇರೋದನ್ನ ನಾವು ಗಮನಿಸಬೇಕಾಗುತ್ತೆ. ಯಾಕೆ ಅಂತಂತಂದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಇವರು ಜಾಮೀನನ್ನ ಅರ್ಜಿ ಹಾಕೋದಕ್ಕೆ ಈಸಿ ಆಗುತ್ತೆ, ಅಥವಾ ಚಾರ್ಜ್ ಶೀಟ್ ಅಲ್ಲಿ ಯಾವೆಲ್ಲ ಅಂಶಗಳು ಇಲ್ಲಿ ಉಲ್ಲೇಖವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮೊನ್ನೆ ಅಷ್ಟೇ ಕೂಡ ಈ ಒಂದು ಡಿ ಗ್ಯಾಂಗ್ ಜೊತೆ ಯಾರೆಲ್ಲ ಪಾರ್ಟಿ ಮಾಡಿದ್ರು, ಅಂದ್ರೆ ಆ ಕೊಲೆಯಾದ ರಾತ್ರಿಯಲ್ಲಿ ಯಾರೆಲ್ಲ ಪಾರ್ಟಿ ಮಾಡಿದ್ರು ಅದ್ರ ಬಗ್ಗೆ ಕೂಡ ವಿವರಣ ತೆಗೆದುಕೊಂಡಿದ್ದಾರೆ. ಆ ಪಾರ್ಟಿಲಿ ಭಾಗವಹಿಸಿದಂತ ಚಿಕ್ಕಣ್ಣವರ ಕೊಟ್ಟ ಹೇಳಿಕೆ ಕೂಡ ಈಗ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಅದರ ಜೊತೆಗೆ ಮತ್ತೊಬ್ಬ ನಟ ಯಶಸ್ ಸೂರ್ಯ ಕೂಡ ಈ ಒಂದು ಪಾರ್ಟಿಲಿ ಭಾಗಿಯಾಗಿರ್ತಾರೆ. ಅವರು ಕೊಟ್ಟ ಹೇಳಿಕೆ ಕೂಡ ಈಗ ಈ ಒಂದು ಘಟನೆಗೆ ಸಾಕ್ಷಿಯಾಗಿ ನಿಂತಿರುವುದು. ಹೀಗಾಗಿ ಪ್ರತಿಯೊಬ್ಬರ ಹೇಳಿಕೆಯನ್ನು ಕೂಡ ಈಗ ಪರಿಶೀಲನೆ ಮಾಡಲಾಗ್ತದೆ. ಮತ್ತೊಂದು ಕಡೆ ಆ ದಿನ ಆ 3 ದಿನಗಳ ಕಾಲ ಇವರು ಯಾರ್ಯಾರಿಗೆ ಕರೆಯನ್ನು ಮಾಡಿದ್ದಾರೆ, ಆ ಕರೆಯಲ್ಲಿ ಏನೆಲ್ಲ ಮಾತಾಡಿದ್ದಾರೆ, ಮತ್ತೆ ಯಾರಿಗೆ ಮೆಸೇಜ್ ಅನ್ನು ಮಾಡಿದ್ದಾರೆ, ಸೊ ಇದೆಲ್ಲದನ್ನು ಕೂಡ ಈಗ ವರದಿಯಲ್ಲಿ ಉಲ್ಲೇಖನ ಮಾಡಲಾಗಿದೆ. ಸರಿಸುಮಾರು 400 ಕರೆಗಳು ಈಗ ಇವರಿಂದ ಹೋಗಿರುವಂಥದ್ದು. ಸೊ ಹೋಗಿರುವಂತ 50 ಮಂದಿ ಯಾರೆಲ್ಲ ಕರೆ ಹೋಗಿದೆ ಅದರಲ್ಲಿ 50 ಮಂದಿ ಕರೆ ಹೋಗಿರುವಂಥದ್ದು. ಆ 50 ಮಂದಿಯನ್ನು ಕೂಡ ಕರೆಸಿ ಇವತ್ತ ಅವರಿಂದ ಹೇಳಿಕೆಯನ್ನು ಪಡ್ಕೊಳ್ಳಲಾಗಿದೆ. ಸೊ ಈ 50 ಮಂದಿ ಕೂಡ ಘಟನೆ ಕುರಿತಂತೆ ಒಂದು ಸಾಕ್ಷಿಯನ್ನು ಕೊಟ್ಟಿರುವಂಥದ್ದು. ಸೊ ಇದೂ ಕೂಡ ಈಗ ಬಲವಾಗಿ ಈಗ ದಾಸನಿಗೆ ಹಾಗೂ ಡಿ ಗ್ಯಾಂಗ್ಗೆ ಒಂದು ದೊಡ್ಡ ಏನು ಸಂಕಷ್ಟವನ್ನು ತಂದಿರೋದನ್ನ ನಾವು ಗಮನಿಸಬೇಕಾಗತ್ತೆ. ರೂಪಾ, ಒಬ್ಬ ದೊಡ್ಡ ಸೆಲೆಬ್ರಿಟಿ ದರ್ಶನ್ ಅವರು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವರ್ಸ್ ಅನ್ನ ಹೊಂದಿರುವಂತವರು. ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಅವರ ಅಭಿಮಾನಿಗಳಿರ್ತಾರೆ. ಆದ್ರೆ ಪ್ರಮುಖವಾಗಿ ಕೊಲೆ ಕೇಸ್ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳಿದ ಪ್ರಕಾರ ಪೊಲೀಸ್ನವರು ಸ್ವಲ್ಪ ಬಚಾವ್ ಮಾಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಶಿಕ್ಷೆನ ಕೊಡಿಸೋದಕ್ಕೆ ಪೊಲೀಸ್ ಇಲಾಖೆ ಈಗ ಸನ್ನದ್ಧವಾಗಿರುವಂತದ್ದು. ಸೊ ಒಂದು ಕಡೆ ಈಗ ಗಮನಿಸುವ ಅಂಶ, ಯತೀಶ್ ಇಡೀ ಫ್ಯಾಮಿಲಿ ದರ್ಶನ್ ಅವರನ್ನ ಹೊರತರಬೇಕು ಅಂತ ದೇವರ ಮೊರೆ ಹೋಗ್ತಾ ಇದೆ, ನಾನಾ ರೀತಿಯ ಕಸರತ್ತನ್ನ ನಡೆಸ್ತಾ ಇದೆ. ಆದ್ರೆ ಯಾವುದು ಕೂಡ ಇಲ್ಲಿ ಸದ್ಯಕ್ಕೆ ಸಫಲವಾಗ್ತಾ ಇಲ್ಲ. ಇದರ ನಡುವೆ ದರ್ಶನ್ ಅವರು ಕೇಳಿದಂತಹ ಕೋರಿಕೆಗಳು ಕೂಡ ಈಡೇರ್ತಾ ಇಲ್ಲ. ಎಕ್ಸಾಂಪಲ್ ಹಾಸಿಗೆ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು. ಸೊ ಎಲ್ಲದಕ್ಕೂ ಕೂಡ ಕಡಿವಾಣ. ಆದ್ರೆ ದರ್ಶನ್ ಅವರಿಗೆ ದಿನ ದಿನ ಕಳೆದಂತೆ ಎಲ್ಲಾದ್ರೂ ಮತ್ತೆ ಲಾಕ್ ಆಗ್ಬಿಡ್ತೀನ, ವರ್ಷಾನ್ಗಟ್ಟಲೆ ಜೈಲಲ್ಲೇ ಇರ್ಬೇಕಾಗುತ್ತಾ ಅನ್ನುವಂತ ಭಯ ಕೂಡ ಇದೆ ಸದ್ಯಕ್ಕೆ. ರೂಪಾ, ಏಕೆಂತಂದ್ರೆ ಒಂದು ರೀತಿಯ ಡಿ ಗ್ಯಾಂಗ್ ಅಥವಾ ದರ್ಶನ್ ಏನಿದ್ದಾರೆ ಅವರ ಅಭಿಮಾನಿಗಳು ಇವತ್ತ ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತ ಹೇಳ್ಬೋದು. ಏಕೆಂತಂದ್ರೆ ಇವತ್ತು ಕೂಡ ದರ್ಶನ ವಿರುದ್ಧವಾಗಿಯೇ ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಅದು ಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲೋ ಒಂದ್ ಕಡೆ ದರ್ಶನ್ ಬಗ್ಗೆ ಒಂದಷ್ಟು ಒಳ್ಳೆ ವಿಚಾರ ಸಿಗ್ಬೋದು, ಅಥವಾ ಅವ್ರ ಬಿಡುಗಡೆ ಬಗ್ಗೆ ಒಂದಷ್ಟು ವಿಚಾರಗಳು ನಮಗೆ ದೊರಕಬಹುದು ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಆದ್ರೆ ಇವತ್ತು ಕೂಡ ದರ್ಶನ್ ಅಭಿಮಾನಿಗಳಿಗೆ ಒಂದು ರೀತಿಯ ಬೇಸರದ ವಿಚಾರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಏಕೆಂತಂದ್ರೆ ಈಗ ನೇರಾನೇರವಾಗಿ ಈ ಒಂದು ಕೊಲೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳೀಗ FSL ವರದಿಯಿಂದ ಬಹಿರಂಗವಾಗಿರೋದು. ಏನ್ FSL ವರದಿ ಬರ್ತಾ ಇದೆ, ಆ ವರದಿ ಏನಿದೆ ಅದು ನಿಜಕ್ಕೂ ಕೂಡ ದರ್ಶನ್ ಅಂಡ್ ಅವ್ರ ಗ್ಯಾಂಗ್ಗೆ ದೊಡ್ಡ ಸಂಕಷ್ಟವನ್ನು ತಂದುಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತಿಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಒಂದು ಅಂತಂದ್ರೆ, ಪೊಲೀಸ್ನವರು ಕೂಡ ಕೂಲಂಕುಷವಾಗಿ ಎಲ್ಲೂ ಕೂಡ ಡಿ ಗ್ಯಾಂಗ್ ಈ ಒಂದು ತನಿಖೆಯನ್ನು ತಪ್ಪಿಸ್ಕೊಳ್ಬಾರ್ದು, ಈ ಆರೋಪದಿಂದ ತಪ್ಪಿಸ್ಕೊಳ್ಬಾರ್ದು ಅನ್ನೋ ವಿಚಾರ ಇಟ್ಕೊಂಡೆ ಆರಾಮಾಗಿ ನೀಟಾಗಿ ಪ್ರತಿಯೊಂದು ವಿಚಾರ ಕೂಡ ಎಕ್ಕಿ ತಿಳಿಯುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲಾ ವಿಚಾರಗಳನ್ನ ತೆಗೆದುಕೊಂಡು ಬಂದು ತನಿಖೆ ಮಾಡ್ಕೊಂಡು ಬಂದು ಇವತ್ತ FSL ವರದಿನ ಬಹಿರಂಗಪಡಿಸ್ತಾ ಇರೋದನ್ನ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಈ ಒಂದು ಕೊಲೆಯಾಗಿ ಇಲ್ಲಿಗೆ ಅಂದ್ರೆ ಡಿ ಬಾಸ್ ಅರೆಸ್ಟ್ ಆಗಿ ಆಲ್ಮೋಸ್ಟ್ 57 ದಿನಗಳು ಆಗೋಗ್ತಾ ಇದೆ. ಸೊ ಈ 57 ದಿನಗಳು ಯಾಕೆ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅಂತ ಪ್ರಶ್ನೆ ಮೂಡಿದಂತಹ ಸಂದರ್ಭದಲ್ಲಿ ಅವರು ಕೊಡೋದು ಉತ್ತರ, ಏಕೆಂದ್ರೆ ಎಲ್ಲೂ ಕೂಡ ಈ ಕೇಸ್ ಬಗ್ಗೆ ಬೇರೆ ತರಹದ ತೀರ್ಮಾನ ಆಗಬಾರ್ದು, ಈ ಕೇಸ್ ಏನಿದೆ ಅದು ನಿಜವಾದ ತೀರ್ಮಾನ ಆಗಲೇಬೇಕು ಅನ್ನೋ ವಿಚಾರ ಹಿಡ್ಕೊಂಡು ಕೂಲಂಕುಷವಾಗಿ ನಾವು ತನಿಖೆಯನ್ನು ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅದಕ್ಕೋಸ್ಕರನೇ ಕೊಲೆ ನಡೆದಂಥ ಘಟನೆ ನಡೆದಂಥ ಸ್ಥಳಕ್ಕೆ ಹೋಗಿ ಮಾಜೂರು ಮಾಡಿರ್ಬೋದು, ಶವ ಸಿಕ್ಕಿರುವಂಥ ಪ್ಲೇಸ್ ಇರ್ಬೋದು, ಅಥವಾ ಚಿತ್ರದುರ್ಗದಿಂದ ಹುಡುಗನ ಕರ್ಕೊಂಡು ಬಂದ ಏನಿದೆ, ಕರ್ಕೊಂಡು ಬಂದ್ರು, ಯಾವಾಗ ಕರ್ಕೊಂಡು ಬಂದ್ರು, ಅದು ಕರ್ಕೊಂಡು ಬರೋಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು, ಅದೆಲ್ಲದನ್ನು ಕೂಡ ಅವ್ರು ತನಿಖೆ ಮಾಡಿರ್ತದ್ದು. ಅದರ ಜೊತೆಗೆ ಈ ಕೊಲೆ ಆದಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಅವ್ರು ಯಾರಿಗೆ ಕರೆ ಮಾಡಿದ್ರು, ಇದೆಲ್ಲದೂ ಕೂಡ ಅವರು ಕಂಪ್ಲೀಟ್ ಮಾಹಿತಿನ ತೆಗೆದುಕೊಂಡಿರುವಂಥದ್ದು. ಒಂದು ಗಮನಿಸಬೇಕಾಗತ್ತೆ, ನಾವು ಮೊನ್ನೆ ಅಷ್ಟೇ ನೀವು ಅಷ್ಟೇ ಚರ್ಚೆ ಮಾಡ್ತಾ ಇದ್ದು, ಆಕೆಯ ಅಂದ್ರೆ ಪವಿತ್ರ ಗೌಡ ಚಪ್ಪಲಿಯಲ್ಲೂ ಕೂಡ ರಕ್ತದ ಕಲೆ ಸಿಕ್ಕಿರೋದಕ್ಕೆ ಕೂಡ ಒಂದು ಮಹತ್ವದ ಸಾಕ್ಷ್ಯ ನಿಂತ್ಕೊಂಡಿತ್ತು. ಅದಷ್ಟೇ ಅಲ್ಲದೆ ದರ್ಶನ್ ಅವರ ಶರ್ಟ್ ಮೇಲೆ ಸಿಕ್ಕಂತ ರಕ್ತದ ಕಲೆ ಹಾಗೂ ನಾವೇನವತ್ತ ಮಾತಾಡ್ತಿದ್ದು 1 ಲಕ್ಷದ
ಜೀನ್ಸ್ ಪ್ಯಾಂಟ್ ಏನಿದೆ ಆ ಜೀನ್ಸ್ ಪ್ಯಾಂಟ್ ಮೇಲೆ ಸಿಕ್ಕಂತ ಒಂದು ಏನು ರಕ್ತದ ಕಲೆ ಕೂಡ ಇವತ್ತ ಮಹತ್ವದ ಸಾಕ್ಷಿಯಾಗಿ ಈಗ ಡಿ ಗ್ಯಾಂಗ್ ವಿರುದ್ಧ ನಿಂತಿರೋದನ್ನ ನಾವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಇದೆಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ಅವರು ಕಲೆಕ್ಟ್ ಮಾಡ್ಕೊಂಡ್ಬಂದು ಈಗ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ರೆಡಿಯನ್ನ ಮಾಡ್ಕೊಳ್ತಿದ್ದಾರೆ ರೂಪಾ.